ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ನಾನು ಲಕ್ಷ್ಮೀಕಾಂತ್. ಸ್ನೇಹಿತರೆ, ನಾನು ಈಗ ಹೇಳ್ತೀನಿ ಅಂತೇಳಿ ಬೇಜಾರು ಮಾಡ್ಕೋಬೇಡಿ. ಎಲ್ಲ ಸ್ಪರ್ಧಾರ್ಥಿಗಳಿಗೆ ಒಂದು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳ ಸಂಘಟನೆಗಳಿಂದ ಹೋರಾಟ ಆದರೂ ಸಹಿತ ಯಾವುದೇ ರೀತಿ ಫಲಿತಾಂಶ ಬಂದಿಲ್ಲ ಮತ್ತು ಬರೋದೂ ಇಲ್ಲ. ಸೊ ನಾವೀಗ ಆಲ್ರೆಡಿ ಏನು ಪಾತ್ರ ಪ್ಲ್ಯಾನ್ ಮಾಡಿದ ಪ್ರಕಾರ ಏನು ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ರೈತ ಸಂಘಟನೆಗಳ ಜೊತೆಗೆ ನಾವೇನು ಪಾತ್ರ ಹೋಗಿ ಸೇರಿಕೊಂಡಿದ್ದೆ ಆದರೆ ಖಂಡಿತ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಚಾರ ನಮಗೂ ಇದೆ ಮತ್ತು ನಿಮಗೂ ಸಹ ಏನು ಪಾತ್ರ ಇದೆ. ಆದರೆ ಇಂಟೆನ್ಷನ್ ಇಟ್ಕೊಂಡು ಉದ್ದೇಶಪೂರ್ವಕವಾಗಿ ಒಂದಿಷ್ಟು ಸಂಘಟನೆಗಳು, ಒಂದಿಷ್ಟು ಮುಖಂಡರು ಮುಖ್ಯವಾಗಿ ಏನು ಪಾತ್ರ ನಾವು ಹೈಲೈಟ್ ಆಗಬೇಕು. ಮತ್ತು ಈ ಒಂದು ಅನಾಚಾರ ಇದೆಯಲ್ಲ, ಈ ಸರ್ಕಾರ ನೇಮಕಾತಿ ಮಾಡದಿರ್ತಕ್ಕಂಥದ್ದು ಈ ಒಂದು ವಾತಾವರಣ ಇದೆಯಲ್ಲ, ಇದನ್ನು ಉದ್ದೇಶಪೂರ್ವಕವಾಗಿ ಏನು ಪಾತ್ರ ಬಳಕೆ ಮಾಡಿಕೊಂಡು ಒಂದಿಷ್ಟು ಜನರು ಏನು ಪಾತ್ರ ತಮ್ಮ ಬೇಳೆಯನ್ನು ಬೇಯಿಸ್ಕೋತಾ ಇದ್ದಾರೆ. ಹಿಂಗೆ ಹೇಳ್ತೀನಿ ಅಂತೇಳಿ ಏನು ಪಾತ್ರ ದಯಮಾಡಿ ತಪ್ಪನ್ನು ಅರ್ಥೈಸ್ಕೊಳ್ಬೇಡಿ. ನಾವು ಯಾವುದು ಲೀಡ್ರ್ ಆಗಬೇಕು ಅನ್ನುವಂಥದ್ದಿಲ್ಲ. ನಮಗೆ ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂತಂದರೆ, ಎಷ್ಟೋ ಅಭ್ಯರ್ಥಿಗಳು, ಬಡ ವಿದ್ಯಾರ್ಥಿಗಳು ಏನು ಪಾತ್ರ ತಂದೆ ತಾಯಿಗಳ ಒಂದು ಕಷ್ಟದಲ್ಲಿ ಏನು ಪಾತ್ರ ಅವರು ಇವತ್ತು ಸ್ಟಡಿ ಮಾಡ್ತಾ ಇದ್ದಾರೆ. ಒಂದು ಹೊತ್ತಿಗೆ ಊಟಿಗೂ ಸಹಿತ ಏನು ಪಾತ್ರ ಬೆರೀತಾರೆ. ಆಮೇಲೆ ಏಜ್ ಆಗ್ತಾಯಿದೆ. ಆಮೇಲೆ ಒಂದು ನೋವಿನಲ್ಲಿ ಏನು ಪಾತ್ರ ಮಾನಸಿಕವಾಗಿ ಭಾಳ ಜರ್ಜರಿತದಿಂದ ಏನು ಪಾತ್ರ ಸ್ಪರ್ಧಾರ್ಥಿಗಳಿದ್ದಾರೆ. ಆ ಒಂದು ಕಾಳಜಿಗಾಗಿ ನಾನು ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ತಪ್ಪನ್ನು ಭಾವಿಸಬೇಡಿ. ಯಾಕಂತಂದರೆ ಲಾಸ್ಟ್ ಹಿಂದೆ ಇದ್ದಂಗೆ ಹೇಳಿದ್ರೆ ಅದೇನೋ ಥರಲ್ಲ ಎದ್ದು ಬಂದ ಎದೆಗೊಂದಂಗೆ ಅಂತ, ಆ ರೀತಿ ಏನಪ್ಪ ಅಂತಂದ್ರೆ ಒಂದು ವಿಚಾರ ಬಂತು. ಎಲ್ಲರಿಗೂ ಗೊತ್ತಿರಬೇಕದು. ಬಟ್ ಇಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಎಲ್ಲ ಒಂದು ಸಂಘಟನೆಗಳು, ಆ ಸಂಘಟನೆ ಈ ಸಂಘಟನೆ ಅಂತೇಳಿ ಯಾವುದೇ ಸಂಘಟನೆಗಳನ್ನು ನಾವು ಕನ್ಸಿಡರ್ ಮಾಡದೆ, ಅವುಗಳನ್ನ ಪರಿಗಣಿಸದೆ ರೈತರ ಜೊತೆಗೆ ನಾವು ಏನಾದರೂ ಹೋರಾಟ ಮಾಡಿದ್ದೆ ಆದರೆ ಖಂಡಿತ ನ್ಯಾಯ ಸಿಗತ್ತೆ ಅನ್ನುವಂಥದ್ದು ನಿಮ್ಮೆಲ್ರಿಗೂ ಗೊತ್ತು, ನಮಗೂ ಏನು ಪಾತ್ರ ಸಹ ಗೊತ್ತು. ಆದರೆ ಇಲ್ಲೊಂದಿಷ್ಟು ಲೀಡರ್ಸ್ ಅಂತೇಳಿ ಏನು ಪಾತ್ರ ಸ್ವಯಂ ಘೋಷಿತ ಲೀಡರ್ಸು, ಆಮೇಲೆ ಸ್ವಯಂ ಘೋಷಿತ ಸಂಘಟನೆಗಳು ಸಿಕ್ಕಾಪಟ್ಟೆ ಆಗಿಬಿಟ್ಟಿದ್ದಾವೆ ಇವಾಗ. ಅದಕ್ಕೆ ಎಷ್ಟೇ ನಾವು ಹೋರಾಟ ಮಾಡಿದರು, ಎಷ್ಟೇ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡಿದರು, ಏನು ಪಾತ್ರ ಒಂದು ದಿವಸ ಹೋರಾಟ ಮಾಡೋದು, ಸಂಜೆ FIR ಹಾಕ್ಸೋದು, ಒಳಗಡೆ ಹೋಗೋದು, ಏನು ಪಾತ್ರ ಎಲ್ಲರೂ ಏನು ಪಾತ್ರ ನಿಮ್ಮ ಮನೆಗೆ ಪಡಾನ್ ಪುಡಿ ಆಗಿಬಿಡೋದು. ಈ ರೀತಿ ಹೋರಾಟಗಳು ಇದುವರೆಗೆ ಆಗಿದೆ ಮತ್ತು ಇನ್ನು ಮುಂದೆ ಅದೇ ಮಾದರಿಯಲ್ಲಿ ಆಗತ್ತೆ. ಅದರಲ್ಲಿ ಏನು ಪಾತ್ರ ಸಂಶಯನೇ ಬೇಡ. ಸ್ನೇಹಿತರೆ, ನಮಗೆ ಈ ಹೋರಾಟಗಳಿಂದ ಯಾವುದೇ ರೀತಿ ಲಾಭ ಇಲ್ಲ. ಪಾಪ ಪದೇ ನಿಮ್ಮನ್ನೆಲ್ಲ ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಅಂತೇಳಿ ನಾವೆಲ್ಲ ಕರೆ ಕೊಡೋದು ಇದೆಲ್ಲ ಆಗಬಾರ್ದು ಆ್ಯಕ್ಚುಲಿ. ಬಟ್ ಅನಿವಾರ್ಯವಾಗಿ ನಡೀತಾ ಇದೆ. ಆದರೆ ನಮ್ಮೆಲ್ಲರ ಒಂದು ಗಟ್ಟಿ ನಿರ್ಧಾರ ಏನು ಅಂತಂದರೆ, ಮೊನ್ನೆ ಪೂಜ್ಯರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರನ್ನು ನಾವೀಗ ಆಲ್ರೆಡಿ ಏನು ಪಾತ್ರ ಮನವೊಲಿಸೀವಿ. ನಮ್ಮ ಜೊತೆ ನಮ್ಗೆ ಸ್ವಲ್ಪ ಏನು ಪಾತ್ರ ಸಹಕಾರ ಮಾಡಿರಿ ಗುರೂಜಿ ಅಂತ ಹೇಳಿದಾಗ ಖಂಡಿತ ಹೋರಾಟ ಮಾಡೋಣ ಅಂತೇಳಿ ಹೇಳಿದ್ದಾರೆ. ಅದು ಸದ್ಯದಲ್ಲೇ ಏನು ಪಾತ್ರ ಪ್ಲ್ಯಾನ್ ನಡೀತಾ ಇದೆ. ಆದರೆ ಇದರಲ್ಲಿ ನಾನು ಒಂದು ಏನು ಪಾತ್ರ ನಂದೊಂದು ಎಲ್ಲಿ ಇಡಲಿ ಅಂತ ಅನ್ನುವಂಥ ಒಂದು ವಿಚಾರ ಒಂದಿಷ್ಟು ಜನರು ಏನು ಪಾತ್ರ ಮಧ್ಯೆ ತಂದಿಡುವಂಥದ್ದು, ಅದೆಲ್ಲ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ಕಾಲ್ಫರ್ಮ್ ಆಗಬೇಕಾಗಿದೆ. ಆದರೆ ಈ ಸಂಘಟನೆಗಳಿಂದ ಅಥವಾ ನಮ್ಮ ವಿದ್ಯಾರ್ಥಿಗಳಿಂದ ಅಥವಾ ನಾವೇನೋ ಒಂದು ಲೀಡ್ರ್ ಅಂತೇಳಿ ಸ್ವಯಂ ಘೋಷಿತ ಅಂತೇಳಿ ನಾವು ಗುರುತಿಸ್ಕೊಂಡಿಲ್ಲ, ಇದರಿಂದ ಯಾವುದೇ ಕಾರಣಕ್ಕೂ ನೇಮಕಾತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನೇಮಕಾತಿ ಆಗುವಂಥದ್ದು ಯಾರಿಂದ ಅಂತಂದರೆ ಅದು ರೈತ ಸಂಘಟನೆಗಳಿಂದ ಮತ್ತು ಶಶಿಕಾಂತ್ ಗುರೂಜಿಯವ್ರ ಕಡೆಯಿಂದನೇ ನೇಮಕಾತಿ ಆಗಬೇಕು. ಯಾಕಂದರೆ ಅಷ್ಟೊಂದು ಏನು ಪಾತ್ರ ಸರ್ಕಾರ ಲಜ್ಜೆಗೆಟ್ಟ, ಮಾನಗೆಟ್ಟು, ಮರ್ಯಾದೆಗೆಟ್ಟು ಏನು ಪಾತ್ರ ಸರ್ಕಾರ ಇರುವಂಥದ್ದು. ಹಾಗಾಗಿ ಇದನ್ನು ಎಲ್ಲ ಒಂದು ಸ್ಪರ್ಧಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ. ಆದರೆ ಅದು ರೈತ ಸಂಘಟನೆಗಳಿಂದ ಹೋರಾಟ ಆಗಲಿ, ಇಲ್ಲಾಂದರೆ ಯಾವ ಸಂಘಟನೆ ಕರೆ ಕೊಟ್ಟರೂ ಸಹಿತ ನೀವು ಹೋಗುವಂಥದ್ದು ಆಗಬಾರ್ದು. ನಿಮ್ಮ ಸಮಯ ವ್ಯರ್ಥ ಆಗತ್ತೆ. ಯಾಕಂತಂದರೆ ನಾವು ಆಲ್ರೆಡಿ ಹೋಗಿ ಬಂದಿದ್ದೀವಿ, ಸಾಕಷ್ಟು ಏನು ಪಾತ್ರ ಸಂಘಟನೆಗಳು ಹೋಗಿ ಬಂದಿದ್ದೀವಿ. ಅದರಿಂದ ಯಾವುದೇ ಫಲಿತಾಂಶ ಇಲ್ಲ. ಮತ್ತು ಗುರೂಜಿಯವರು ಏನು ಪಾತ್ರ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಜೊತೆ 3 ಕಂಡೀಷನ್ಗಳಿಂದ ನೀವೆಲ್ಲ ಒಟ್ಟಿಗಿದ್ರೆ ಖಂಡಿತ ನಾವು ಸಕ್ಸಸ್ಫುಲ್ ಮಾಡ್ತೀವಿ ಅಂತೇಳಿ. ಆದರೆ ಆ 3 ಕಂಡೀಷನ್ಗಳಿಗೆ ನಮ್ಮ ಹತ್ರ ಏನು ಪಾತ್ರ ಆನ್ಸರ್ ಇಲ್ಲ. ನಮ್ಮ ಹತ್ರ ಅಂತಂದರೆ ಇಟ್ ಮೀನ್ಸ್ ಸಂಘಟನೆ ಹತ್ರ ಆನ್ಸರ್ ಇಲ್ಲ. ಯಾಕಂದರೆ ನಾವು ಲೀಡ್ರ್ ಆಗಬೇಕಲ್ಲ, ಆ ರೀತಿ ನಾವು ಏನು ಪಾತ್ರ ಗುರುತಿಸ್ಕೋಬೇಕಲ್ಲ. ಒಂದು ಹೋರಾಟ ಮಾಡುವಂಥದ್ದು ಏನು ಅಂತಂದರೆ ಲೀಡರ್ಶಿಪ್ ಆಗಲಿಕ್ಕೆ ಹೋರಾಟ ಮಾಡುವಂಥದ್ದು ಇವತ್ತಿನ ಸಿಚುವೇಶನ್ದಲ್ಲಿದೆ. ಬಟ್ ಸ್ನೇಹಿತರೆ, ಇವೆಲ್ಲ ಏನು ಪಾತ್ರ ನಮಗೆ ಭಾಳ ಬೇಜಾರು ಅನಿಸುತ್ತೆ. ಇವುಗಳನ್ನ ಮಾತಾಡಬಾರ್ದು ಅಂತ ಅನಿಸುತ್ತೆ. ಬಟ್ ನಿಮ್ಮ ಮುಗ್ಧವಾಗಿರ್ತಕ್ಕಂಥ ಸ್ಪರ್ಧಾರ್ಥಿಗಳು ಇವುಗಳನ್ನ ಅರ್ಥ ಮಾಡ್ಕೊಳ್ಳಿ ಅಂತೇಳಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ತುಂಬ ನೋವು ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಸಾಕಷ್ಟು
ಈಗ ಆಲ್ರೆಡಿ ಎಷ್ಟೋ ಹೋರಾಟಗಳು ಮಾಡಿಕೊಂಡು FIR ಹಾಕ್ಸ್ಕೊಂಡು ಎಲ್ಲವೂ ಏನು ಪಾತ್ರ ಶೂನ್ಯ ಇದೆ. ಅದಕ್ಕೆ ರೈತ ಸಂಘಟನೆಗಳ ಜೊತೆಗೆ ರೈತರೇ ಕರೆ ಕೊಡ್ತಾರೆ. ನಾವೇನು ಕರೆ ಕೊಡೋಂಗಿಲ್ಲ, ನಾವು ಯಾವುದೂ ಲೀಡ್ರು ಅಲ್ಲ, ಏನೂ ಅಲ್ಲ. ಸೊ ನಿಮ್ಗೆ ಹೇಳ್ತಾ ಇದ್ದೀನಿ, ರೈತರೇ ಏನು ಪಾತ್ರ ಮುಖ್ಯವಾಗಿ ಕರೆ ಕೊಡ್ತಾರೆ ಸದ್ಯದಲ್ಲೇ. ಅದರ ಜೊತೆಗೆ ನೀವೇನು ಪಾತ್ರ 1 or 2 ಡೇಸ್ ನೀವೇನಾದರೂ ಹೋಗಿ ಭಾಗವಹಿಸಿದರೆ 4 ದಿನದಲ್ಲೇ, ನಾನು ಹೇಳಿದೆ ನಿಮ್ಗೆ ಮುಂಚೆ ಅದನ್ನು ಹೇಳಿದ್ದೀನಿ. ಸೊ ಏನಿದು ಈ ಮಂತ್ ಐತಲ್ಲ, ನೆಕ್ಸ್ಟ್ ಮಂತನೇ ಏನು ಪಾತ್ರ ರೈತರು ಈ ಮಂತು ಲಾಸ್ಟ್ ವೀಕಲ್ಲಿ ಹೆಚ್ಚು ಕಡಿಮೆ ಲಾಸ್ಟ್ ವೀಕಲ್ಲಿ ಒಂದು ಪ್ರತಿಭಟನೆ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಐತಿಹಾಸಿಕವಾಗಿ. ನೆಕ್ಸ್ಟ್ ಏನು ಪಾತ್ರ ಮಂತಲ್ಲಿ ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆ 100% ಇದೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಶೇಷವಾಗಿರ್ತಕ್ಕಂಥ ಅಂದರೆ ಧಾರವಾಡದಲ್ಲಿರ್ತಕ್ಕಂಥ ಸ್ಪರ್ಧಾರ್ಥಿಗಳು, ಸೊ ನೀವು ಭಾಳ ಏನು ಪಾತ್ರ ನಿಮ್ಮ ಮುಗ್ಧತೆಯನ್ನು ಬಳಸ್ಕೊಂಡು ಒಂದಿಷ್ಟು ಸಂಘಟನೆಗಳು, ಒಂದಿಷ್ಟು ವ್ಯಕ್ತಿಗಳು ಏನು ಪಾತ್ರ ಇದರ ಲಾಭವನ್ನು ಪಡ್ಕೋತಾ ಇದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಕಣ್ಣಾರೆ ಏನು ಪಾತ್ರ ಪ್ರತ್ಯಕ್ಷವಾಗಿ ನಾವು ನೋಡಿದ್ದೀವಿ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಭಾಳಷ್ಟು ಏನು ಪಾತ್ರ ನಾನು ನೇರವಾಗಿ ಹೇಳುವಂಥ ವ್ಯಕ್ತಿ, ಹಾಗಾಗಿ ನಿಮ್ಗೆ ನೋವು ಅನಿಸ್ಬೋದು. ನೀನೇನು ಮಾಡಿದೀಪ್ಪ ಅಂಥೇಳಿ ನಮ್ಗೆ ಅನ್ಬೋದು. ನಾವು ಸಂಘಟನೆ ಮಾಡಿದ್ದೀವಿ, ನಮ್ಮ ಸಂಘಟನೆ ನಾವು ಏನು ಪಾತ್ರ ನಮ್ಮ ಸಂಘಟನೆ ಇದೆ, ಹೊಸ ಸಂಘಟನೆ ಹುಟ್ಟು ಹಾಕಿದ್ದೀವಿ. ಬಟ್ ನಾವು ಇಲ್ಲಿ ಹೊಸ ಸಂಘಟನೆ ಹುಟ್ಟು ಹಾಕಿ ಲೀಡ್ರ್ ಆಗಬೇಕಂತಲ್ಲ. ಸೊ ನಮ್ಮ ಒಂದು ಕರ್ನಾಟಕದಲ್ಲಿ ಈಗೇನು ಆಗ್ತದೆ ನಡೀತಾ ಇದೆ ಎಲ್ಲ ಬೆಳವಣಿಗೆ, ಇಲ್ಲಿ ಏನು ಪಾತ್ರ ತುರ್ತಾಗಿ ಏನು ಪಾತ್ರ ನೇಮಕಾತಿ ಆಗಬೇಕಾಗಿದೆ ಸದ್ಯದಲ್ಲೇ. ಅದನ್ನು ಮಾಡಿಸುವಂಥ ಪ್ರಯತ್ನ ನಮಗೆ ಯಾವುದೇ ರೀತಿ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ನಮಗೇನು ಪಾತ್ರ ತುರ್ತಾಗಿ ನೇಮಕಾತಿ ಆಗಬೇಕಾಗಿದೆ ಸ್ನೇಹಿತರೆ. ಇನ್ನೆಲ್ಲ ಏನು ಪಾತ್ರ ತಾವೆಲ್ಲರೂ ಏನು ಪಾತ್ರ ಅರ್ಥ ಮಾಡ್ಕೊಳ್ಳಿ. ಸೊ ಮುಂಬರ್ತಕ್ಕಂಥ ದಿನಗಳಲ್ಲಿ ರೈತರ ಜೊತೆಗೆ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿ ತಕ್ಷಣ ಏನು ಪಾತ್ರ ಮಾಡಿದ ತಕ್ಷಣ ಫಲಿತಾಂಶವನ್ನು ಬರಲಿಲ್ಲ ಅಂದರೆ ಕೇಳಿ. ಸೊ ಅಲ್ಲಿ ಎಲ್ಲವೂ ಏನು ಪಾತ್ರ ನೀವು ರೆಡಿಯಾಗಿರಿ. ಬಟ್ ಈಗ ಸದ್ಯಕ್ಕೆ ನಡೀತಕ್ಕಂಥ ವಿಚಾರಗಳಿಗೆ ಯಾವುದೇ ರೀತಿ ನೀವು ಕಿವಿಯನ್ನು ಕೊಡಬೇಡಿ. ಥ್ಯಾಂಕ್ ಯು ಸೋ ಮಚ್.